ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ಒಟ್ಟಾರೆಯಾಗಿ 4 ಅಡಿ ಗುಂಡಿ ತೆಗೆದು ಮುಚ್ಚದೆ ಹೋದ್ರೆ ಇದಕ್ಕೆ ಏನಾದರೂ ಸಂಬಂಧಪಟ್ಟಂತೆ ತೊಂದರೆಗಳಾದಾಗ ಹೊಣೆ ಯಾರು ಅನ್ನುವಂತಹ ಪ್ರಶ್ನೆಯನ್ನ ಈಗ ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಆ ಡೆಡ್ಲಿ ಗುಂಡಿಯಿಂದ ಏನಾದರೂ ಸಮಸ್ಯೆಗಳು ಎದುರಾಗಬಹುದು. 4 ಅಡಿ ಗುಂಡಿಯನ್ನ ತೆಗೆದು ಸಿಬ್ಬಂದಿ ಮುಚ್ಚದೆ ಹೋಗಿದ್ದಾರೆ. ಆ ದೃಶ್ಯವನ್ನ ನೀವು ಕೂಡ ಗಮನಿಸ್ತಾ ಇದ್ದೀರಾ, ಯಾವ ರೀತಿಯಾಗಿ ಗುಂಡಿಯನ್ನ ಅವರು ತೆಗೆದಿದ್ದಾರೆ ಅಂತ ಹೇಳಿ. 5ನೇ ಕ್ರಾಸ್ನ ಕೃಷ್ಣ ಟೆಂಪಲ್ ರಸ್ತೆಯಲ್ಲಿ ಇರುವಂತಹ ಗುಂಡಿ ಇದು. ಸಿಬ್ಬಂದಿ ಯಾವುದೋ ಒಂದು ಕೆಲಸಕ್ಕಾಗಿ ಆ ರೀತಿ ಗುಂಡಿಯನ್ನ ತೆಗೆದಿದ್ದಾರೆ ಅಂತ ಹೇಳಿದ್ರೆ ಅದನ್ನ ಕ್ಲೋಸ್ ಮಾಡಿ ಹೋಗುವಂಥದ್ದು ಕೂಡ ಅವರ ಕೆಲಸ ಆಗಿರುತ್ತೆ, ಅವರ ಕರ್ತವ್ಯ ಆಗಿರುತ್ತೆ, ಜವಾಬ್ದಾರಿ ಆಗಿರುತ್ತೆ. ಆದರೆ ಈ ರೀತಿಯಾದಂತಹ ಬೇಜವಾಬ್ದಾರಿ ನಡೆಯ ವಿರುದ್ಧವಾಗಿ ಸದ್ಯ ಅಲ್ಲಿರುವಂತಹ ಸಾರ್ವಜನಿಕರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಈ ಕುರಿತು ಮಾತನಾಡೋದಕ್ಕೆ ಶ್ರೀರಾಮ್ ಸ್ಥಳೀಯರಿದ್ದಾರೆ, ಬನ್ನಿ ಮಾತನಾಡೋಣ. ನಮಸ್ಕಾರ ಸರ್, ಧ್ವನಿ ಕೇಳಿಸ್ತಿದ್ಯಾ? ನಮಸ್ತೆ ಮೇಡಮ್. ಓಕೆ, ಈಗ ಗುಂಡಿ ತೆಗೆದಿದ್ದು ಯಾವ ಕಾರಣಕ್ಕೆ ಸರ್? ಅದನ್ನ ಹಾಗೆ ಬಿಟ್ಟು ಹೋಗಿದಾರಲ್ಲ, ಏನ್ ಕತೆ? ಮೇಡಮ್ ಏನಂತಂದ್ರೆ ಅಲ್ಲಿ ಏರ್ಟೆಲ್ ಕಂಬ ಹಾಕೋದಿಕ್ಕೆ ಅಂತ ತೆಗ್ದಿರ್ತಾರೆ. ಓಕೆ, ಅಲ್ಲಿ ಒಂದು ಏನಂತಂದ್ರೆ ಪರ್ಮಿಷನ್ ತಗೊಂಡಿರೋದಿಲ್ಲ. ಏನೋ ಆ ಮನೆಯವರ ಅಕ್ಕಪಕ್ಕ ಮನೆಯವರೆಲ್ಲ ಕೇಳಿರ್ತಾರೆ ಏನಕ್ಕೆ ಅಗಿತಾ ಇದ್ದೀರಾ ಅಂತ. ಓಕೆ, ಅಲ್ಲೊಂದು ಚಿಕ್ಕ ಬಾಕ್ಸ್ ಇದೆ, ಏರ್ಟೆಲ್ ಬಾಕ್ಸ್ ಇದೆ, ಅದಕ್ಕೆ ನಾವು ಅಗಿತಾ ಇದ್ದೀರೋ ಅಂತ ಹೇಳ್ತಾರೆ ಅವರು. ಸರಿ, ಇದು ನೆಕ್ಸ್ಟ್ ದಿವಸದಲ್ಲಿ ನೀವು ಕ್ಲಿಯರ್ ಮಾಡ್ತೀರಾ ಅಂತ ಅದು ಕೇಳ್ತಾರೆ. ಅವ್ರು ಏನ್ ಹೇಳಿದಿಲ್ಲ ಪಾಪ, ಯಾಕೆಂದ್ರೆ ಅವರು ಕೂಲಿ ಮಾಡೋರು, ಅವ್ರ ಕೆಲಸ ನಿಜ ಅಗಿಯೋದು ಹೋಗ್ತಾರೆ, ಅಷ್ಟೇ ಕೆಲಸ ಇರುತ್ತೆ. ಅಲ್ಲಿ ಯಾರಾಗುತ್ತಿದ್ದಾರೆ ಆ ಮೈನ್ ಪಾರ್ಟಿ ಅವ್ರು ಬಂದಿರೋದಿಲ್ಲ, ನೋಡ್ತಿರೋದಿಲ್ಲ. ಇದು BBMP ಗೊತ್ತಿರೋದಿಲ್ಲ ಈ ತರ ಅಗಿತಾ ಇದಾರೆ ಅಂತ. ಅವ್ರು ಬರ್ತಾರೆ, ಅವ್ರು ಬಂದ್ಬಿಟ್ಟು ಅವ್ರದ್ದೇನಿದೆ ಸಂಖ್ಯೆ ಸಾಮಾನು ಎಲ್ಲ ತಗೊಂಡೋಗ್ತಾರೆ. ಈಗ ಏನಾಗಿದೆ ಹಂಗೆ ಬಿಟ್ಬಿಟ್ಟಿದ್ದಾರೆ ಈಗ ಗುಂಡಿ. ಓಕೆ, ಅಲ್ಲೇನಾದ್ರೆ ಅಲ್ಲಿ ಮಕ್ಕಳೆಲ್ಲ ತುಂಬಾ ಆಟ ಆಡ್ತಿರ್ತಾರೆ ನೈಟ್ ಹೊತ್ತು, ಅಂದ್ರೆ ಸಂಜೆ ಹೊತ್ತು. ಲೈಟ್ ಕರೆಕ್ಟ್ ಆಗಿರೋದಿಲ್ಲ. ಆಮೇಲೆ ರೋಡ್ ಯಾವ್ದಾದ್ರು ಕಾರ್ ಬಂದ್ರು ಕೂಡ ಗೊತ್ತಾಗೋದಿಲ್ಲ. ಅಲ್ಲಿ ಯಾರು ಬೈಕ್ ಬಂದು ಬೀಳೋ ಸಾಧ್ಯತೆ ತುಂಬಾ ಇದೆ ಅಲ್ಲಿ. ಓಕೆ, ಈಗ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾಕೆ ಯಾವುದೇ ರೀತಿ ಕ್ರಮ ತೆಗೆದುಕೊಳ್ತಾ ಇಲ್ಲ? ಇಷ್ಟು ನಿರ್ಲಕ್ಷ್ಯ ವಹಿಸಿದ್ರೆ ಅಲ್ಲಿ ಓಡಾಡುವಂತಹ ಜನರ ಕಥೆ ಏನು ಅಂತ? ಹೌದು ಮೇಡಮ್, ಏನಂದ್ರೆ ಇವಾಗ ನೋಡಿ, ನಾವು BBMP ಕಾಲ್ ಮಾಡ್ಬೇಕು ಅಂತಂದ್ರೆ ಕಸ್ಟಮರ್ ಕೇರ್ಗೆ ಕಾಲ್ ಮಾಡ್ತೀವಿ. ಅವರು ವಾರ್ಡ್ ಕೇಳ್ತಾರೆ, ಆ ವಾರ್ಡ್ ಅಲ್ಲಿ 4-5 ನಂಬರ್ ಕೊಡ್ತಾರೆ. ಅವ್ರನ್ನ ನಾವು ಕನೆಕ್ಟ್ ಮಾಡೋದಕ್ಕೆ ನಾನು ½ ಅನ್ ಅವರ್ ವೆಯ್ಟ್ ಮಾಡ್ಬೇಕು. ಅವ್ರ ನಂಬರ್ ಕೊಟ್ಟಿರೋದು ಕರೆಕ್ಟ್ ಆಗಿ ಯಾರ್ದೋ ಬೇರೆಯವ್ರಿಗೆ ಕೊಟ್ಟಿರ್ತಾರೆ. ಅವ್ರಿಗೆ ನಮಗ್ ಬರೋದಿಲ್ಲ, ನಮ್ ಏರಿಯಾಗೆ ಬರೋದಿಲ್ಲ, ಸಂಬಂಧ ಪಡೋದಿಲ್ಲ ಅಂತ ಅವ್ರು ಕೂಡ ಹೇಳ್ತಾರೆ. ನಾವು ಅವ್ರ ಹತ್ರ ಇನ್ನೊಬ್ರ ಹತ್ರ ಕೇಳಿ ಒಟ್ಟಿನಲ್ಲಿ 5-6 ನಂಬರ್ ಸಿಗುತ್ತೆ ನಮ್ಗೆ. ಅಧಿಕಾರಿ ಯಾವ್ದೋ ಸಿಗುತ್ತೆ, ಅವ್ರಿಗೆ ಮಾಹಿತಿನೇ ಇರೋದಿಲ್ಲ ಈ ತರ ಹಿಂಗೆ ಬರ್ತಾರೆ ಅಂತ. ಒಂದೇನಂತಂದ್ರೆ ವಿಸಿಟ್ ಮಾಡ್ಬೇಕು ಈ ರೋಡ್ಗಳಲ್ಲಿ. ಜಸ್ಟ್ ದಿನಕ್ಕೆ ಒಂದ್ಸತಿ ವಿಸಿಟ್ ಮಾಡ್ಬೇಕು, ಏನೇನಾಗ್ತಿದೆ ಏನೇನಿಲ್ಲ ಅಂತ. ಆ ತರದವ್ರು ಯಾರು ಅಲ್ಲಿ ವಿಸಿಟ್ ಮಾಡೋದಿಲ್ಲ. ಅಲ್ಲಿ ಸ್ಥಳೀಯರು ಹೇಳ್ಬೇಕು ಅಂತಂದ್ರೆ ಕಸ್ಟಮರ್ ಕೇರ್ ಕಾಲ್ ಮಾಡಿ ಅದೊಂದು ½ ಅನ್ ಅವರ್ ವೆಯ್ಟ್ ಮಾಡ್ಬೇಕು. ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ. ಇದ್ರ ಬಗ್ಗೆ ಯಾಕೆ ಕ್ರಮ ತಗೊಳ್ತಾ ಇಲ್ಲ ಅನ್ನೋದು ಕೂಡ ನಮ್ಗೂ ಗೊತ್ತಾಗ್ತಾ ಇಲ್ಲ. ಯಾಕೆಂದ್ರೆ ಇದು ಪರ್ಮಿಷನ್ ತಗೊಂಡು ಅಗಿಬೇಕು. ಮೊನ್ನೆ ತಾನೇ ಪ್ರೆಸ್ ಮೀಟ್ ಅಲ್ಲಿ ಮಿನಿಸ್ಟರ್ ಸಾಹೇಬ್ರು ಹೇಳಿದ್ದಾರೆ, ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ಈ ತರ ಯಾವುದೇ ರೀತಿ ಅಗಿಬಾರ್ದು, ಪ್ರಾಪರ್ ರೀಸನ್ ಇರ್ಬೇಕು ಅಂತ. ಅವ್ರು ಬರ್ತಾರೆ, ಅಗಿತಾರೆ, ಹೋಗ್ತಾರೆ, ಯಾರು ಹೇಳೋರಿಲ್ಲ ಕೇಳೋರಿಲ್ಲ. ನೋಡಿ, ಇನ್ನೊಂದ್ ಏನಾಗುತ್ತೆ, ಅಲ್ಲಿ ಪಾರ್ಕಿಂಗ್ ಮಾಡೋ ಜಾಗ, ಅವ್ರ ಮನೆ ಮುಂದೆ ಪಾರ್ಕಿಂಗ್ ಮಾಡೋ ಕಾರೆಲ್ಲ ನಿಲ್ಲಿಸ್ತಾರೆ. ಇಲ್ಲಿ ಪಾರ್ಕಿಂಗ್ ಅಲ್ಲೂ ತುಂಬಾ ಸಮಸ್ಯೆ ಆಗ್ತಿದೆ. ಎಲ್ಲಾ ಕಡೆ ಪಾರ್ಕಿಂಗ್ ವಿಚಾರವಾಗಿ ಗಲಾಟೆ ಆಗ್ತಿದೆ, ಎಲ್ಲಾ ಕಡೆ ನಡೀತಾ ಇದೆ ಇದು. ಯಾಕಂದ್ರೆ ಕಾರ್ಗಳಲ್ಲಿ ಎಲ್ಲಾ ಮನೆಗಳು ಕಾರ್ ಇದ್ದೇ ಇರುತ್ತೆ. ಈ ತರದ ಒಬ್ಬರ ಮನೆ ಮುಂದೆ ಅಗಿಬೇಕಾದ್ರೆ ಅವ್ರ ಮನೆಯವರ ಹತ್ರ ಒಂದು ಪರ್ಮಿಷನ್ ಲೆಟರ್ ಇರ್ಬೇಕು. ಅಬ್ಜೆಕ್ಷನ್ ಇದ್ರೂ ಕೂಡ ಇವ್ರು ಈ ತರ ಅಗಿತಾನೆ ಇರ್ತಾರೆ. ಎಲ್ಲಾ ಕಡೆ ಸುಮಾರು ಕಡೆ ಇದೇ ತರ ಮಾಡಿದ್ದಾರೆ. ಇದಕ್ಕೆ ದಯವಿಟ್ಟು ಅದು ಏನಂತ ಸಂಬಂಧಪಡೋ ಅಧಿಕಾರಿಗಳು, ಮಿನಿಸ್ಟರ್ ಯಾರು ಇರ್ತಾರೋ ಇವ್ರ ಮೇಲೆ ಕ್ರಮ ತಗೊಳ್ಬೇಕು. ಓಕೆ, ಖಂಡಿತ ಶ್ರೀರಾಮ್, ಸಂಬಂಧಪಟ್ಟಂತಹ ಅಧಿಕಾರಿಗಳ ಸಂಪರ್ಕ ಮಾಡುವಂತ ಪ್ರಯತ್ನವನ್ನು ನಾವು ಕೂಡ ಮಾಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಜೀ ಕನ್ನಡ ನ್ಯೂಸ್ ಜೊತೆಗೆ ಮಾತನಾಡಿದ್ದಕ್ಕೆ.